ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 2 ಲಕ್ಷ ವರ್ಷಗಳ ಹಿಂದೆ ಪೂರ್ವ ಆಫ್ರಿಕಾ ಭಾಗದಲ್ಲಿ ಮನುಷ್ಯರ ಉಗಮವಾಗಿತ್ತು. ನಂತರ ಆ ಪ್ರದೇಶದಿಂದ ಮನುಷ್ಯರು ಭೂಮಿಯ ಇನ್ನಿತರೆ ಎಲ್ಲಾ ಭಾಗಗಳಿಗೂ ವಲಸೆ ಬಂದರು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆ ಸಮಯದಲ್ಲಿ ಪ್ರಸ್ತುತ ಇರುವ ಹಾಗೆ ಪ್ರತ್ಯೇಕವಾಗಿ ದೇಶಗಳು, ಗಡಿಗಳು ಯಾವುದೂ ಇರಲಿಲ್ಲ. ಆದರೆ ನಂತರದ ಕಾಲದಲ್ಲಿ ಮನುಷ್ಯ ಜಾತಿ, ಮತ, ಆಚಾರ, ಪ್ರದೇಶಗಳ ಹೆಸರಿನಲ್ಲಿ ಕೆಲವು ಗಡಿಗಳನ್ನು ಏರ್ಪಾಡು ಮಾಡಿಕೊಂಡನು. ಹೀಗೆ ವಿವಿಧ ದೇಶಗಳು ಉದಯವಾಗುತ್ತದೆ. ನಂತರ ನಡೆದ ಯುದ್ಧಗಳು, ಕ್ರಾಂತಿಗಳಿಂದಾಗಿ ಹಲವಾರು ದೇಶಗಳಾಗಿ ವಿಂಗಡಣೆಯಾಗುತ್ತದೆ. ಅಷ್ಟೇ ಯಾಕೆ 1947ರಲ್ಲಿ ಸುಮಾರು 84 ದೇಶಗಳಿದ್ದವು. ಆದರೆ 1985 ಬರುವಷ್ಟರಲ್ಲಿ 96 ದೇಶಗಳಿದ್ದವು. ಪ್ರಸ್ತುತ ಈಗ 195 ದೇಶಗಳಿವೆ. ಹೀಗೆ ಈ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬೇರೆಯಾಗಿ ಇರದೆ ಒಂದೇ ದೇಶವಾಗಿ ಇದ್ದರೆ, ಅಥವಾ ಈಗಲೇ ಎಲ್ಲ ದೇಶಗಳು ಸೇರಿಕೊಂಡು ಒಂದೇ ದೇಶವಾಗಿ ಬದಲಾದರೆ ಹೇಗೆ ಇರುತ್ತದೆ ಎಂದು ಒಮ್ಮೆ ಊಹೆ ಮಾಡಿಕೊಳ್ಳಿ. ಈಗ ಇರುವ ಪ್ರತಿಯೊಂದು ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಇರ್ತಾರೆ. ಹಾಗೆ ಪ್ರಪಂಚದಲ್ಲಿ ಒಂದೇ ಸರ್ಕಾರ ಇದ್ದಿದ್ದರೆ, ಪ್ರಪಂಚದಲ್ಲಿ ಎಲ್ಲಾ ಕಡೆ ಒಂದೇ ನಿಯಮ ಮತ್ತು ನಿಬಂಧನೆಗಳು ನಡೆಯುತ್ತಿದ್ದರೆ, ಪ್ರತಿಯೊಂದು ದೇಶಕ್ಕೂ ಈ ಗಡಿ ಭಾಗಗಳು ಇಲ್ಲದೆ ಎಲ್ಲವೂ ಒಂದೇ ದೇಶವಾಗಿ ಬದಲಾದರೆ ಹೇಗೆ ಇರುತ್ತೆ? ಕಲ್ಪನೆಯೇ ವಿಚಿತ್ರ ಅಲ್ವಾ? ಇದು ಬರೀ ಕಲ್ಪನೆಯಲ್ಲ. ಚರಿತ್ರೆಯಲ್ಲಿ ಎಲ್ಲಾ ದೇಶಗಳು ಸೇರಿ ಒಂದೇ ಸರ್ಕಾರ ರಚಿಸಲು ಪ್ರಯತ್ನ ಪಟ್ಟಿದ್ದರು ಅನ್ನೋದು ನಿಮ್ಗೆ ಗೊತ್ತಾ? ಒಂದು ವೇಳೆ ಈ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳು ಸೇರಿ ಒಂದೇ ದೇಶವಾದರೆ ಏನಾಗುತ್ತೆ? ಇದರಿಂದ ಎಷ್ಟು ಉಪಯೋಗಗಳಿವೆ, ಎಷ್ಟು ನಷ್ಟಗಳಿದೆ? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಈ ಆಸಕ್ತಿಕರ ವಿಷಯದ ಬಗ್ಗೆ ಈ ದಿನದ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, 1939ರಿಂದ 1945ರವರೆಗೆ ನಡೆದ 2ನೇ ಮಹಾಯುದ್ಧದಲ್ಲಿ ಸುಮಾರು 8 ಕೋಟಿ ಜನರು ಸಾವನ್ನಪ್ಪುತ್ತಾರೆ. ಅಂದರೆ ಆಗಿನ ಪ್ರಪಂಚದ ಜನಸಂಖ್ಯೆಯಲ್ಲಿ 3.76% ಪ್ರಜೆಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅಂದರೆ ನೀವೇ ಊಹಿಸಿಕೊಳ್ಳಿ, ಒಂದೇ ಯುದ್ಧದಲ್ಲಿ 3.76% ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದರೆ ಅದನ್ನ ಈಗಿನ ಜನಸಂಖ್ಯೆಯ ಪ್ರಕಾರ ಹೇಳಬೇಕಾದ್ರೆ ಸುಮಾರು 30 ಕೋಟಿಗೆ ಸಮಾನ. ಇಂತಹ ವಿನಾಶ ಮತ್ತೆ ನಡೆಯಬಾರದು ಎಂದು ಆಗಿನ ಜಾಗತಿಕ ನಾಯಕರು ಈ ಯುದ್ಧಗಳನ್ನ ನಿಲ್ಲಿಸಲು ಪ್ರಪಂಚಕ್ಕೆ ಒಂದು ಸರ್ಕಾರವನ್ನ ನಿರ್ಮಿಸಿ ಎಲ್ಲ ವಿನಾಶಗಳನ್ನ ತಡೆಯಲು ಒಂದೇ ದೇಶವನ್ನ ರಚಿಸಬೇಕೆಂದು ಪ್ರಯತ್ನ ಪಡ್ತಾರೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಎಲ್ಲಾ ದೇಶಗಳು ಒಂದೇ ದೇಶವಾಗಿ ಬದಲಾದರೆ ಈ ಭೂಮಿಯ ಮೇಲೆ ಒಂದೇ ದೇಶವಿದ್ದು ಎಲ್ಲದಕ್ಕೂ ಒಂದೇ ಸರ್ಕಾರ ಇದ್ದರೆ ಏನಾಗುವುದು ಎಂದು ಈಗ ನೋಡೋಣ. ಮೊದಲು ಇದರಿಂದ ಆಗುವ ಲಾಭಗಳೇನೆಂದು ನೋಡೋಣ. ಎಲ್ಲದಕ್ಕಿಂತಲೂ ಮೊದಲು ಆಗುವ ಅನುಕೂಲವೇನೆಂದರೆ, ಇರುವುದು ಒಂದೇ ದೇಶ ಆದ್ದರಿಂದ ದೇಶಗಳ ಮಧ್ಯೆ ನಡೆಯುವ ಯುದ್ಧಗಳು ನಿಂತು ಹೋಗುತ್ತವೆ. ಈಗಲೂ ಕೂಡ ಕೆಲವು ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತಲೇ ಇದೆ. ಎಲ್ಲಾ ದೇಶಗಳು ಮಿಲಿಟರಿ ರಕ್ಷಣಾ ಭದ್ರತೆಗಾಗಿ ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡುತ್ತಿದ್ದಾರೆ. ಮಿಲಿಟರಿಗಾಗಿ ಖರ್ಚು ಮಾಡುತ್ತಿರುವ ದೇಶಗಳನ್ನ ನೋಡೋದಾದರೆ 2023ರಲ್ಲಿ ಅಮೆರಿಕ $916 ಬಿಲಿಯನ್ ಹಣವನ್ನ ಖರ್ಚು ಮಾಡಿದೆ. ಚೀನಾ $296 ಬಿಲಿಯನ್, ರಷ್ಯಾ $109 ಬಿಲಿಯನ್, ನಮ್ಮ ದೇಶ $83 ಬಿಲಿಯನ್, ಅಂದ್ರೆ 7 ಲಕ್ಷ ಕೋಟಿ ಖರ್ಚು ಮಾಡಿದೆ. ಹೀಗೆ ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳು ಸೇರಿ 2023ರಲ್ಲಿ ತಮ್ಮ ಭದ್ರತೆಗಾಗಿ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? $2.44 ಟ್ರಿಲಿಯನ್, ಅಂದ್ರೆ 2 ಕೋಟಿಯ ಕೋಟಿ. ನಿಮಗೆ ಸುಲಭವಾಗಿ ಅರ್ಥವಾಗಬೇಕಾದರೆ 2ರ ಪಕ್ಕ 14 ಸೊನ್ನೆಗಳನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ನೀವೇ ಅರ್ಥ ಮಾಡಿಕೊಳ್ಳಿ. ಒಂದ್ ವೇಳೆ ಎಲ್ಲಾ ದೇಶಗಳು ಕೂಡಿಕೊಂಡು ಇದ್ದರೆ ಮಿಲಿಟರಿಗಾಗಿ ಇಷ್ಟೊಂದು ಹಣವನ್ನ ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ ಹಣವನ್ನ ಬಡವರಿಗೆ, ಅಭಿವೃದ್ಧಿಗೆ, ಉದ್ಯೋಗ, ಆರೋಗ್ಯ ಇಂತಹವುಗಳ ಮೇಲೆ ಖರ್ಚು ಮಾಡಿದ್ರೆ ಪ್ರಪಂಚ ಬೇಗ ಅಭಿವೃದ್ಧಿಯಾಗುತ್ತದೆ. ಭೂಮಿಯ ಮೇಲೆ ಸಿಗುವ ಸಂಪನ್ಮೂಲಗಳ ಸರಿಯಾದ ಬಳಕೆ, ಭೂಮಿಯ ಮೇಲೆ ಸಿಗುವ ಎಲ್ಲಾ ಸಂಪನ್ಮೂಲಗಳನ್ನ ಎಲ್ಲರೂ ಸಮಾನವಾಗಿ ಉಪಯೋಗಿಸಿಕೊಳ್ಳಬಹುದು. ಉದಾಹರಣೆಗೆ, ಕೆಲವು ಪ್ರದೇಶಗಳಲ್ಲಿ ಪೆಟ್ರೋಲಿಯಂ ಪದಾರ್ಥಗಳು ಹೆಚ್ಚಾಗಿ ಸಿಗುತ್ತವೆ, ಕೆಲವು ಪ್ರದೇಶಗಳಲ್ಲಿ ಬೆಳೆಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಚಿನ್ನ, ವಜ್ರ ಸಿಗುತ್ತವೆ. ಹೀಗೆ ಎಲ್ಲಾ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದರೆ ಪಾಸ್ಪೋರ್ಟ್ ಮತ್ತು ವೀಸಾದ ಅವಶ್ಯಕತೆ ಇರುತ್ತದೆ.
ಒಂದೇ ದೇಶವಿದ್ದರೆ ಪಾಸ್ಪೋರ್ಟ್ ಇಲ್ಲದೆ ಯಾವ ಪ್ರದೇಶಗಳಿಗಾದರೂ ಹೋಗಬಹುದು, ಯಾವ ಸ್ಥಳ ಇಷ್ಟವಾಗುತ್ತದೋ ಅಲ್ಲೇ ವಾಸವಾಗಬಹುದು. ಈಗ ಪ್ರಸ್ತುತ ರೂಪಾಯಿ, ಡಾಲರ್, ದಿನಾರ್, ಪೌಂಡ್ ಹೀಗೆ ಒಂದೊಂದು ದೇಶಗಳಲ್ಲಿ ಒಂದೊಂದು ಕರೆನ್ಸಿಗಳಿದೆ. ಆದರೆ ಪ್ರಪಂಚವೆಲ್ಲವೂ ಒಂದೇ ದೇಶವಾದರೆ ಈ ಪೂರ್ತಿ ಪ್ರಪಂಚಕ್ಕೆ ಒಂದೇ ಕರೆನ್ಸಿ ಇರುತ್ತದೆ. ಆಗ ಪ್ರಪಂಚದ ಯಾವ ಭಾಗದಿಂದಲೂ ಯಾವ ಭಾಗಕ್ಕಾದರೂ ಸುಲಭವಾಗಿ ಹಣ ಕಳಿಸಬಹುದು. ಪ್ರಸ್ತುತ ಇರುವ ಹಣ ವಿನಿಮಯ ಚಾರ್ಜಸ್ಗಳು ಕೂಡ ಇರೋದಿಲ್ಲ. ಬಿಸ್ನೆಸ್ ವ್ಯವಹಾರಗಳನ್ನು ಮಾಡಲು ಸುಲಭವಾಗುತ್ತದೆ. ಈಗ ಪ್ರಪಂಚದಲ್ಲಿ ಒಂದು ದೇಶದಲ್ಲಿ ತಯಾರಾದ ವಸ್ತುಗಳನ್ನು ಇನ್ನೊಂದು ದೇಶಕ್ಕೆ ಕಳಿಸಬೇಕಾದ್ರೆ, ಅಂದರೆ ರಫ್ತು ಮತ್ತು ಆಮದು ಮಾಡಿಕೊಳ್ಳಬೇಕಾದ್ರೆ ಕಸ್ಟಮ್ ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ ಹೀಗೆ ತೆರಿಗೆಗಳನ್ನು ಕಟ್ಟಬೇಕಾಗುತ್ತದೆ. ಆದರೆ ಒಂದು ವೇಳೆ ಒಂದೇ ದೇಶವಾದರೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಆದ್ದರಿಂದ ತುಂಬಾ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೆ. ಪ್ರಪಂಚದಲ್ಲಿ ತಯಾರಾದ ವಸ್ತುಗಳನ್ನು ಯಾವ ಪ್ರದೇಶದಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. ಹಾಗೆ ಸುನಾಮಿ, ಪ್ರವಾಹ, ಪ್ರಕೃತಿ ವಿಪತ್ತುಗಳು ಬಂದಾಗ, ಇಲ್ಲವೇ ಕೊರೋನಾದಂತಹ ಸಮಸ್ಯೆಗಳು ಬಂದಾಗ ಪ್ರಪಂಚವೆಲ್ಲವೂ ಒಗ್ಗೂಡಿ ಆ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಬಹುದು. ಉದಾಹರಣೆಗೆ ಸೂರ್ಯನಿಂದ ಬರುವ ಕಿರಣಗಳಿಂದ ನಮ್ಮೆಲ್ಲರನ್ನ ರಕ್ಷಿಸ್ತಾ ಇರುವ ಓಝೋನ್ ಪದರ ನಾಶವಾಗುತ್ತಿದೆ. ಅದಕ್ಕೆ ಕಾರಣ ಈ ಕಲುಷಿತ ವಾತಾವರಣ. ಮಾನವನಿಂದಾಗಿ ಪರಿಸರಕ್ಕೆ ಸೇರುತ್ತಿರುವ ಈ ಕ್ಲೋರೋಫ್ಲೋರೋ ಕಾರ್ಬನ್ನಿಂದಾಗಿ ಓಝೋನ್ ಪದರಕ್ಕೆ ಘಾಸಿಯಾಗುತ್ತಿದೆ ಎಂದು ಸಂಶೋಧಕರು ಗುರುತಿಸಿದ್ರು. ಇದಕ್ಕಾಗಿ 1995ರಲ್ಲಿ ಎಲ್ಲಾ ದೇಶಗಳು ಸೇರಿಕೊಂಡು ಈ ಕ್ಲೋರೋಫ್ಲೋರೋ ಕಾರ್ಬನ್ ಉಪಯೋಗಿಸಬಾರದು ಎಂದು ಒಂದು ಒಪ್ಪಂದಕ್ಕೆ ಬರುತ್ತವೆ. ಆ ಸಮಯದಲ್ಲಿ ತೆಗೆದುಕೊಂಡ ನಿರ್ಣಯದಿಂದಾಗಿ ಈಗ ಓಝೋನ್ ಲೇಯರ್ ನಿಧಾನವಾಗಿ ಸರಿಯಾಗ್ತಾ ಇದೆ. ಈ ವಿಧಾನವಾಗಿ ಪರಿಸರಕ್ಕೆ ಹಾನಿಯಾಗುವ ವಿಷಯದಲ್ಲಿ ತಕ್ಷಣವೇ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳು ಸೇರಿ ಕೆಲಸ ಮಾಡಿದರೆ ಟೆಕ್ನಾಲಜಿ ಇನ್ನೂ ವೇಗವಾಗಿ ಅಭಿವೃದ್ಧಿ ಹೊಂದುತ್ತೆ. ಉದಾಹರಣೆಗೆ ನಾಸಾ, ಇಸ್ರೋ, CSA, ASC, ರೋಸ್ಕೋಸ್ಮೋಸ್, ESA, ಸ್ಪೇಸ್ ಏಜೆನ್ಸಿ ಇಂತಹ ಎಲ್ಲ ಆರ್ಗನೈಸೇಷನ್ಗಳು ಸೇರಿ ಕೆಲಸ ಮಾಡಿದ್ರೆ ಟೆಕ್ನಾಲಜಿಗಳು ವೇಗವಾಗಿ ಅಭಿವೃದ್ಧಿಯಾಗುತ್ತವೆ. ಕೆಲವು ದೇಶಗಳಲ್ಲಿರುವ ಸೀಕ್ರೆಟ್ ಟೆಕ್ನಾಲಜಿಗಳು ಎಲ್ಲಾ ದೇಶಗಳಿಗೂ ಸಿಗುತ್ತವೆ. ಪ್ರಸ್ತುತ ತುಂಬಾ ದೇಶಗಳಲ್ಲಿ ತಿನ್ನಲು ಸರಿಯಾದ ಆಹಾರವಿಲ್ಲದೆ ತುಂಬಾ ಜನರು ಸಾವನ್ನಪ್ಪುತ್ತಿದ್ದಾರೆ. ಆದರೆ ಪ್ರಪಂಚವೆಲ್ಲವೂ ಒಂದೇ ದೇಶವಾದರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಸಂಪಾದನೆ ಮಾಡುತ್ತಿರುವ ಪ್ರದೇಶದಿಂದ ಸ್ವಲ್ಪ ಸಂಪತ್ತನ್ನ ಎಲ್ಲರಿಗೂ ಸಮಾನವಾಗಿ ಇಲ್ಲವೇ ಕನಿಷ್ಠ ಪಕ್ಷ ಹಸಿವು ನೀಗಿಸುವಷ್ಟು ಸಂಪತ್ತನ್ನ ಹಂಚಬಹುದು. ಎಲ್ಲವೂ ಒಂದೇ ದೇಶ ಆದ್ರಿಂದ ಯಾರಿಗೂ ಯಾರ ಮೇಲೂ ದ್ವೇಷ ಇರೋದಿಲ್ಲ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರಪಂಚವೆಲ್ಲವೂ ಶಾಂತಿಯಿಂದ ಬದುಕಬಹುದು. ಈಗ ಬೇರೆ ದೇಶಗಳಲ್ಲಿ ಕೆಲಸ ಮಾಡಬೇಕಾದ್ರೆ ವೀಸಾ, ಪರ್ಮಿಷನ್ ಬೇಕಾಗುತ್ತೆ. ಒಂದು ವೇಳೆ ಒಂದೇ ದೇಶವಾದರೆ ಕೆಲಸ ಬೇಕು ಎನ್ನುವವರು ಎಲ್ಲಿಗೆ ಬೇಕಾದರೂ ಹೋಗಿ ಕೆಲಸ ಮಾಡಬಹುದು. ಇನ್ನು ನಾರ್ತ್ ಕೊರಿಯಾ ದೇಶದಂತಹ ದೇಶಗಳಲ್ಲಿ ಅಲ್ಲಿನ ನಾಯಕರು ಮಾಡಿರುವ ನಿಯಮಗಳು ತುಂಬಾ ಕಠಿಣವಾಗಿ ಇರೋದ್ರಿಂದ ಕನಿಷ್ಠ ಸ್ವ ಇಚ್ಛೆ ಕೂಡ ಇರೋದಿಲ್ಲ. ಹೀಗೆ ತುಂಬಾ ದೇಶಗಳಲ್ಲಿ ಸರ್ವಾಧಿಕಾರ ಈಗಲೂ ಕೂಡ ಇದೆ. ಅಲ್ಲದೆ ಎಲ್ಲಾ ದೇಶಗಳು ಒಗ್ಗೂಡಿದ್ರೆ ಎಲ್ಲರಿಗೂ ಸಮಾನವಾದ ನಿಯಮ ಮತ್ತು ನಿಬಂಧನೆಗಳು ಇರುತ್ತವೆ. ಹಾಗೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಇರುತ್ತವೆ. ಸ್ನೇಹಿತರೆ, ಇಲ್ಲಿವರೆಗೂ ಪ್ರಪಂಚವೆಲ್ಲವೂ ಒಂದೇ ದೇಶವಾದರೆ ಆಗುವ ಲಾಭಗಳ ಬಗ್ಗೆ ತಿಳಿಸಿದ್ದೇವೆ. ಈಗ ಇದರಿಂದ ಆಗುವ ನಷ್ಟವೇನು ಎಂದು ನೋಡೋಣ. ಮೊದಲನೆಯದು, ಎಲ್ಲಾ ದೇಶಗಳು ಒಂದಾದರೆ ಈ ಪ್ರಪಂಚವನ್ನ ಆಳುವ ವ್ಯಕ್ತಿಯನ್ನ ಯಾವ ರೀತಿ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು ಎಂಬುದು ತುಂಬಾ ಅಗತ್ಯವಾಗಿರುತ್ತದೆ. ಯಾಕಂದ್ರೆ ಒಂದು ರಾಜ್ಯವನ್ನ ಆಳುವ ವ್ಯಕ್ತಿ ಕೆಟ್ಟವನು ಅಥವಾ ಬುದ್ಧಿ ಇಲ್ಲದವನು ಆದರೆ ಕೇವಲ ಒಂದು ರಾಜ್ಯ ಮಾತ್ರ ಅಭಿವೃದ್ಧಿಯಲ್ಲಿ ಹಿಂದೆ ಬೀಳುತ್ತದೆ. ಹಾಗೆ ದೇಶ ಕೂಡ. ಆದರೆ ಈ ಪ್ರಪಂಚಕ್ಕೆ ಒಬ್ಬನೇ ಲೀಡರ್ ಇದ್ರೆ, ನೀತಿ ನಿಜಾತಿಯಿಂದ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಇದ್ದರೆ ಪರವಾಗಿಲ್ಲ. ಒಂದು ವೇಳೆ ಅವನು ಸರಿಯಾದ ವ್ಯಕ್ತಿ ಆಗದೆ ಹೋದರೆ ಅಧಿಕಾರವನ್ನ ತನ್ನ ಸ್ವಂತಕ್ಕೆ ಉಪಯೋಗಿಸಿಕೊಂಡರೆ ಪೂರ್ತಿ ಪ್ರಪಂಚವೇ ನಾಶವಾಗುತ್ತದೆ. ಪರಿಣಾಮವು ತುಂಬಾ ದಾರುಣವಾಗಿರುತ್ತದೆ. ಇನ್ನು ಪ್ರಪಂಚದಲ್ಲಿರುವ ದೇಶಗಳೆಲ್ಲವೂ ಕ್ಯಾಪಿಟಲಿಸಂ, ಸೋಷಿಯಲಿಸಂ ಹೀಗೆ ಕೆಲವು ಭಾವನೆಗಳು, ಸಿದ್ಧಾಂತದ ಮೇಲೆ ನಡೆಯುತ್ತಿವೆ. ಒಂದು ವೇಳೆ ಪ್ರಪಂಚವೆಲ್ಲವೂ ಒಂದೇ ದೇಶವಾಗಿ ಇರಬೇಕು ಎಂದುಕೊಂಡರೆ ಯಾವ ಐಡಿಯಾಲಜಿಯಿಂದ ದೇಶವನ್ನ ನಡೆಸಬೇಕು ಎಂಬ ಪ್ರಶ್ನೆಯ ಮೇಲೆ ಭಿನ್ನಾಭಿಪ್ರಾಯಗಳು ಬರಬಹುದು. ಈ ಪ್ರಪಂಚದ ವಿವಿಧ ದೇಶಗಳಲ್ಲಿ ಜನರು ಪ್ರಾಚೀನ ಕಾಲದಿಂದ ಪಾಲಿಸುತ್ತಿರುವ ಸಂಪ್ರದಾಯಗಳು, ಆಚರಣೆಗಳು, ಪದ್ಧತಿಗಳು, ಮತಗಳಿವೆ. ಅವುಗಳ ವಿರುದ್ಧವಾಗಿ ಪ್ರಪಂಚವೆಲ್ಲವೂ ಒಂದೇ ನಿಯಮವನ್ನ ತೆಗೆದುಕೊಂಡು ಬಂದರೆ ಈ ಸಂಪ್ರದಾಯಗಳನ್ನ ಬಿಡೋದು ತುಂಬಾ ಜನರಿಗೆ ಇಷ್ಟವಾಗದೇ ಇರಬಹುದು. ಅದರಿಂದಾಗಿ ಇನ್ನೂ ಕೆಲವು ಗಲಾಟೆಗಳು ಆಗಬಹುದು. ಒಂದು ದೊಡ್ಡ ದೇಶವನ್ನೇ ಕಂಟ್ರೋಲ್ ಮಾಡೋದು ಒಂದು ಸರ್ಕಾರಕ್ಕೆ ತುಂಬಾ ಕಷ್ಟವಾಗುತ್ತೆ. ಹಾಗಿರುವಾಗ ಇಡೀ ಪ್ರಪಂಚವನ್ನೇ ಕಂಟ್ರೋಲ್ ಮಾಡೋದು ಒಂದು ಸರ್ಕಾರಕ್ಕೆ ತುಂಬಾ ಕಷ್ಟವಾಗಬಹುದು. ಒಂದು ವೇಳೆ ಪ್ರಪಂಚವೆಲ್ಲವೂ ಒಂದು ದೇಶ ಎಂದುಕೊಂಡರೆ ಆ ಪ್ರಪಂಚಕ್ಕೆ ಇರಬೇಕಾದ ರಾಜಧಾನಿ ವಿಷಯವಾಗಲಿ, ಆಯ್ಕೆ ಮಾಡಿಕೊಳ್ಳುವ ನಾಯಕರ ವಿಷಯದಿಂದಾಗಲಿ, ತೆಗೆದುಕೊಳ್ಳುವ ನಿರ್ಧಾರಗಳಿಂದಾಗಲಿ, ಮತ ಚಲಾಯಿಸುವ ಹಕ್ಕಾಗಲಿ
ಪ್ರತಿಯೊಬ್ಬರೂ ತಮ್ಮ ಪ್ರಾಂತ್ಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಎಂದುಕೊಳ್ಳುತ್ತಾರೆ. ಪ್ರತಿಯೊಂದು ಪ್ರಾಂತ್ಯಗಳಿಗೂ ಸಮಾನವಾದ ನ್ಯಾಯವನ್ನ ನೀಡಲು ಆಗೋದಿಲ್ಲ. ಕೇವಲ ಒಂದು ದೇಶದಲ್ಲಿರುವ ಪ್ರಜೆಗಳೇ ಜಾತಿ ಮತದ ಹೆಸರಿನಲ್ಲಿ ಹೊಡೆದಾಡಿಕೊಳ್ಳುತ್ತಿರುವಾಗ ಪ್ರಪಂಚದಲ್ಲಿ ಜಾತಿ ಮತ ಕುಲ ಭಾಷೆ ಆಚಾರ ಪದ್ಧತಿ ಸಂಪ್ರದಾಯ ಹೀಗೆ ಅನೇಕ ವಿಚಾರಗಳಲ್ಲಿ ವ್ಯತ್ಯಾಸಗಳು ಇರ್ತಾವೆ. ಹೀಗಿರುವಾಗ ಎಲ್ಲವನ್ನ ಯಾವುದೇ ಭೇದ ಭಾವಗಳಿಲ್ಲದೆ ಪಾಲನೆ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಅದರಿಂದಾಗಿ ಪ್ರಪಂಚವೆಲ್ಲವೂ ಒಂದು ದೇಶವಾಗಿ ಬದಲಾಗಿ ನಡೆಸೋದು ಸುಲಭದ ವಿಷಯವಲ್ಲ. ಪ್ರಸ್ತುತ ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ ಹೀಗೆ ಅನೇಕ ಸಂಸ್ಥೆಗಳು ಪ್ರಪಂಚದ ಕೆಲವು ದೇಶಗಳ ನಡುವೆ ಒಪ್ಪಂದಗಳನ್ನು ಮಾಡುವ ಮೂಲಕ ಶಾಂತಿ ಸಾಮರಸ್ಯವನ್ನ ಕಾಪಾಡಲು, ಬಡ ದೇಶಗಳನ್ನ ಕಾಪಾಡಲು ಪ್ರಪಂಚದ ದೇಶಗಳೆಲ್ಲವನ್ನ ಒಂದು ನಿಯಮದ ಮೇಲೆ ತರಲು ಪ್ರಯತ್ನ ನಡೆಸುತ್ತಿವೆ. ಆದರೂ ಈ ದೇಶಗಳ ನಡುವೆ ಇರುವ ಗಡಿಯು ಮನುಷ್ಯನು ತನ್ನ ಗುರುತುಗಳನ್ನ ಭಾವನೆಗಳನ್ನ ಆಚಾರಗಳನ್ನ ಸಂಪ್ರದಾಯಗಳನ್ನ ಮಾಡಿಕೊಂಡಿರುವ ಒಂದು ಕಲ್ಪನಾ ರೇಖೆಗಳು ಮಾತ್ರ. ಬದಲಾಗಿ ಭೂಮಿ ಸೃಷ್ಟಿಯಾದಾಗ ಸಹಜವಾಗಿ ಸೃಷ್ಟಿಯಾಗಿದ್ದಲ್ಲ. ಪ್ರಪಂಚವೇ ಒಂದೇ ದೇಶವಾಗಿ ಬದಲಾದರೂ ಈ ದೇಶದಲ್ಲಿರುವ ಜನರಲ್ಲಿ ಮತ್ತೆ ಭಾಷೆ ಪ್ರದೇಶ ಜಾತಿ ಮತ ಭಿನ್ನಾಭಿಪ್ರಾಯಗಳು ಏರ್ಪಟ್ಟರೆ ಯಾವುದೇ ರೀತಿಯ ಉಪಯೋಗವಾಗೋದಿಲ್ಲ. ಹಾಗಲ್ಲದೆ ಮನುಷ್ಯರ ಮನಸ್ಸಿನಲ್ಲಿ ಯಾವುದೇ ಭೇದ ಭಿನ್ನಾಭಿಪ್ರಾಯಗಳು ಇಲ್ಲದೆ ಕೂಡಿ ಬದುಕಿದ್ರೆ ಎಷ್ಟು ದೇಶಗಳಾದರೂ ಪರವಾಗಿಲ್ಲ. ಆದ್ರಿಂದಲೇ ನಮ್ಮ ಸಂಸ್ಕೃತದ ಉಪನಿಷತ್ನಲ್ಲಿ ಒಂದು ವಾಕ್ಯವಿದೆ. ಅದೇನೆಂದರೆ ವಸುಧೈವ ಕುಟುಂಬಕಂ. ಅಂದ್ರೆ ಈಗ ನಾವು ಹೇಳಿದ ಪ್ರಪಂಚವೆಲ್ಲವೂ ಒಂದು ದೇಶ ಅಲ್ಲದೆ ನೇರವಾಗಿ ಒಂದು ಕುಟುಂಬದ ರೀತಿ ಇರಬೇಕು ಎಂದು ಹೇಳುತ್ತದೆ. ಅಂತಹ ಭಾವನೆ ನಮ್ಮೆಲ್ಲರಲ್ಲೂ ಇರಬೇಕು. ಸ್ನೇಹಿತರೆ, ಇಡೀ ವಿಶ್ವವು ಒಂದೇ ದೇಶವಾಗಿದ್ರೆ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಲಭಿಸಿದೆ ಎಂದು ಭಾವಿಸುತ್ತೇವೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.